ಇಲ್ಲಿ ನಾವು ನಿಮಗೆ ನಿಮ್ಮ 9ನೇ ತರಗತಿಯ ಮೊದಲನೇ ಅಧ್ಯಾಯವಾಗಿರುವಂತ ಸಂಖ್ಯಾ ಪದ್ಧತಿ ಈ ಅಧ್ಯಾಯದಲ್ಲಿನ ಅಭ್ಯಾಸ 1.5 ದಲ್ಲಿನ 4ನೇ ಪ್ರಶ್ನೆ ಸಂಖ್ಯಾ ರೇಖೆಯ ಮೇಲೆ ಸ್ಕ್ವೇರ್ ರೂಟ್ ಆಫ್ 9.3 ಅನ್ನ ಏನ್ ಮಾಡ್ಬೇಕು ಇಲ್ಲಿ ನಾವು ಗುರುತಿಸಬೇಕು. ಅದನ್ನ ಯಾವ ರೀತಿ ಗುರುತಿಸಬೇಕಂದ್ರೆ ಮೊದಲಿಗೆ ಒಂದು ಸ್ಕೇಲ್ ಅನ್ನ ತಗೋಬೇಕು. ಆ ಸ್ಕೇಲಿನ ಸಹಾಯದಿಂದ ಇಲ್ಲಿ ನಾವು 9.3 ಅನ್ನ ಗುರುತಿಸಬೇಕು. 9.3 ಅದಕ್ಕೆ ಎ ಮತ್ತೆ ಬಿ ಅಂತ ಹೆಸರನ್ನ ಕೊಡಬೇಕು. ಎ ಮತ್ತೆ ಬಿ ಅಂತ ಹೆಸರನ್ನ ಕೊಟ್ಟ ನಂತರ ಈ ಬಿ ಬಿಂದುವಿನ ಮೇಲೆ ಇಟ್ಟು ಮತ್ತೊಂದು ಸೆಂಟಿಮೀಟರ್ ಏನ್ ಮಾಡ್ಬೇಕು ಎಳ್ಕೋಬೇಕು. ಈ ಬಿ ಬಿಂದು ಇಲ್ಲಿಗೆ ಎಂಡ್ ಆಯ್ತು. ಇಲ್ಲಿಂತ್ರ ಏನ್ ಮಾಡ್ಬೇಕು ನಾವೀಗ ಇಲ್ಲಿ 1 ಸೆಂಟಿಮೀಟರ್ನ ಹೆಚ್ಚಿಗೆ ತಗೋಬೇಕು. ಇಲ್ಲಿಗೆ ಬಂತು 1 ಸೆಂಟಿಮೀಟರ್. ಹೌದಾ? ಅಲ್ಲಿ ಅದಕ್ಕೆ ಸಿ ಅಂತ ಹೆಸರು ಕೊಡ್ಬೇಕು. ಇದಾದ ನಂತರ ಒಂದು ತ್ರಿಜ್ಯವನ್ನ ತಗೋಬೇಕು. ತ್ರಿಜ್ಯವನ್ನ ತಗೊಂಡು ಅರ್ಧಕ್ಕಿಂತ ಹೆಚ್ಚಿಗೆ ಅಳತೆ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದು ಅರ್ಧಕ್ಕಿಂತ ಹೆಚ್ಚಿಗೆ ಐತಿಲ್ಲ. ಇಲ್ಲಿ ಒಂದು ಲಂಬಾರ್ಧಕವನ್ನ ರಚನೆ ಮಾಡ್ಕೋಬೇಕು ನಾವು ಈ ರೀತಿಯಾಗಿ. ಕಂಸವನ್ನ ಎಳೆದು ಈ ಮೇಲ್ಗಡೆ ಒಂದು ಅದೇ ಎ ಬಿಂದುವಿನ ಮೇಲೆ ಇಟ್ಟು ಈ ತ್ರಿಜ್ಯವನ್ನ ಇಲ್ಲಿ ಕೆಳಗಡೆ ತಗೋಬೇಕು. ಕೆಳಗಡೆ ತಗೊಂಡು ಈ ರೀತಿಯಾಗಿ ಇಲ್ಲಿನೂ ಕೂಡ ಒಂದು ರೇಖೆಯನ್ನ ಕಂಸವನ್ನ ಎಳಿಬೇಕು. ಯಾಕೆ ಇಲ್ಲಿ ನಮ್ಗೊಂದು ಲಂಬಾರ್ಧಕ ಬೇಕು. ಮತ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅದೇ ತ್ರಿಜ್ಯವನ್ನ ಅದೇ ಅಳತೆಯ ತ್ರಿಜ್ಯವನ್ನ ತಗೊಂಡು ಸಿ ಬಿಂದುವಿನ ಮೇಲೆ ಇಟ್ಟು ಈಗ ಇಲ್ಲಿ ಒಂದು ರೇಖೆನ ಇಲ್ಲಿ ನೋಡ್ರಿ, ಇವಾಗ ಇದನ್ನ ತಗೊಂಡು ಏನ್ ಮಾಡ್ಬೇಕು, ಇಲ್ಲಿ ಮೇಲ್ಗಡೆನು ಎಳಿಬೇಕು. ಇವಾಗ ನಿಮ್ಗೆ ಇಲ್ಲಿ ಒಂದು ಛೇದಿಸುವ ಬಿಂದು ಸಿಕ್ತು. ಅಲ್ಲಿ ಏನ್ ಮಾಡ್ಬೇಕು, ನಾವು ಸ್ಕೇಲ್ ಅನ್ನ ತಗೊಂಡು ಆ ಎರಡು ಬಿಂದುಗಳನ್ನ ಕೂಡಿಸ್ಬೇಕು. ಅಂದ್ರೆ ಲಂಬಾರ್ಧಕಲ್ಲೇ ರಚನೆ ಆಗುತ್ತೆ. ಈ ರೀತಿಯಾಗಿ ಈ ಬಿಂದುವಿನ ಮೇಲೆ ಸ್ವಲ್ಪ ನೋಡ್ರಿ, ಇದು ಕೂಡಿ ಇರ್ಬೇಕು. ಇಲ್ಲಿ ಬಿಂದು ಛೇದಿಸುತ್ತಲ್ಲ, ಆ ಬಿಂದುವಿನ ಮೇಲೆ ಇಟ್ಟು ನಾವು ರೇಖೆಯನ್ನ ಎಳಿಬೇಕು. ಹೌದಾ? ನೆಕ್ಸ್ಟ್ ಈ ತ್ರಿಜ್ಯವನ್ನ ತಗೊಂಡು ಇವಾಗ ಏನ್ ಇಲ್ಲಿ ಮಧ್ಯ ಬಿಂದು ಸಿಕ್ತು, ಅದಕ್ಕ ಓ ಅಂತ ಹೆಸರು ಕೊಡಿ. ಇದಕ್ಕೆ ಓ ಅಂತ ಹೆಸರು ಕೊಟ್ಟು ತ್ರಿಜ್ಯವನ್ನ ತಗೊಂಡು ಈ ಓ ಅನ್ನ ಮಧ್ಯ ಬಿಂದುವನ್ನಾಗಿಸಿ ನೋಡ್ರಿ, ತ್ರಿಜ್ಯ ತಗೋರಿ, ಇಲ್ಲೇ ಓ ಮೇಲೆ ಇಡ್ರಿ. ಓ ಮೇಲೆ ಇಟ್ಟು ಇದನ್ನ ಎ ಇಂದ ಅಳತೆ ತಗೋಬೇಕು, ಏಕಾಗುವಷ್ಟು. ಹೌದಾ? ಇದಾದ ನಂತರ ಇಲ್ಲಿ ನಾವು ಒಂದು ಅರ್ಧ ವೃತ್ತವನ್ನ ರಚನೆ ಮಾಡ್ಬೇಕು. ಅರ್ಧ ವೃತ್ತವನ್ನ ಏನ್ ಮಾಡ್ಬೇಕಿಲ್ಲ ನಾವು ರಚನೆ ಮಾಡ್ಬೇಕು. ಆ ಅರ್ಧ ವೃತ್ತ ಆದ ನಂತರ ಮತ್ತೊಂದು ಸಿ ಬಿಂದುವಿನ ಮೇಲೆ ಇಟ್ಟು ನೋಡ್ರಿ, ಈ ರೀತಿಯಾಗಿ ಮಾಡ್ತೀವಲ್ಲ, ಮತ್ತೆ ಸ್ಕೇಲ್ ಅನ್ನ ತಗೋಬೇಕು. ಇದನ್ನ ನಾವು ರುದಿಸ್ಕೋಬೇಕು, ಅಂದ್ರೆ ಹೆಚ್ಚಿಗೆ ಮಾಡ್ಕೋಬೇಕು ಲೈನ್ ಅನ್ನ. ಈ ರೀತಿ ಹೆಚ್ಚಿಗೆ ಮಾಡ್ಕೊಂಡು ಮತ್ತೆ ಇದೇ ಸ್ಕೇಲ್ ಅನ್ನ ತಗೋಬೇಕು, ಅಥವಾ ಕೋನ ಮಾಪಕನಾರ ತಗೋರಿ. ಬಿ ಬಿಂದುವಿನ ಮೇಲೆ ಇಟ್ಟು ಒಂದು ಲಂಬ ಕೋನವನ್ನ ರಚನೆ ಮಾಡ್ಬೇಕು. ಲಂಬ ಕೋನ ಅಂದ್ರ 90 ಡಿಗ್ರಿ ಕೋನವನ್ನ ನಾವ್ ಏನ್ ಮಾಡ್ಬೇಕಿಲ್ಲ ರಚನೆ ಮಾಡ್ಬೇಕಾಗತ್ತ. ಇಲ್ಲಿ ನೋಡ್ರಿ, ಈ ಬಿ ಬಿಂದುವಿನ ಮೇಲೆ ಇಟ್ಟು ಈ ಬಿ ಬಿಂದುವಿನ ಮೇಲೆ ಇಟ್ಟು ನಾವೇನ್ ಮಾಡ್ಬೇಕು, ಒಂದು ಲಂಬ ರೇಖೆಯನ್ನ ಎಳ್ಕೋಬೇಕು. ಎಳ್ಕೊಂಡ್ವಿ. ಇದು ಲಂಬವಾಗಿ ಐತಿ ಇಲ್ಲೋ ಯಾವ ರೀತಿ ನೋಡ್ತೀರಿ, ಕೋನ ಮಾಪಕ ತಗೋರಿ. ಕೋನ ಮಾಪಕ ತಗೊಂಡು ಈ ಬಿ ಬಿಂದುವಿನ ಮೇಲೆ ಇಟ್ಟು, ಹೌದಾ, 90 ಡಿಗ್ರಿ ಐತಿ ಇದು. ಓಕೆ, ಇದು ಒಂದು ಲಂಬ ಕೋನ. ಇವಾಗ ಇಲ್ಲಿ ನಮ್ಗೊಂದು ಬಿಂದು ಸಿಕ್ತು, ಅದಕ್ಕೆ ಏನಂತ ಹೆಸರು ಕೊಡೋಣ, ಡಿ ಅಂತ ಹೆಸರು ಕೊಡೋಣ.
ಇವಾಗ ಮತ್ತೆ ಏನ್ ಮಾಡ್ಬೇಕು, ತ್ರಿಜ್ಯ ತಗೋಬೇಕು. ತ್ರಿಜ್ಯವನ್ನ ತಗೊಂಡು ಬಿ ಬಿಂದುವಿನ ಮೇಲೆ ಇಟ್ಟು ಈ ಡಿ ತನ ಅಳತೆಯನ್ನ ತಗೋಬೇಕು. ಇಲ್ಲಿ ಅಳತೆ ತಗೊಂಡ್ರೆ ಇಲ್ಲಿಗೆ ಬಂತಿದೆ. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಬಿ ಕೇಂದ್ರವಾಗಿಟ್ಕೊಂಡು ಬಿ ಡಿ ತ್ರಿಜ್ಯ ಇರುವಂತೆ ಒಂದು ಕಂಸವನ್ನ ಎಳಿಬೇಕು. ಇಲ್ಲಿ ಎಳಿತೆ ನೋಡ್ರಿ. ಈ ರೀತಿಯಾಗಿ ಏನ್ ಮಾಡಿದ್ವಿ ನಾವಿಲ್ಲಿ ಕಂಸವನ್ನ ಎಳೆದ್ವಿ. ಈ ಕಂಸಕ್ಕ ಇಲ್ಲಿ ಏನ್ ಮಾಡ್ತೇವೆ ನಾವು, ಇಲ್ಲಿ ಒಂದು ಬಿಂದು ಸಿಕ್ತು ನಿಮ್ಗೆ, ಹೌದಾ? ಆ ಬಿಂದುವಿಗೆ ಇ ಅಂತ ಹೆಸರು ಕೊಡ್ತೇವೆ. ಇದಕ್ಕೆ ಇ ಅಂತ ಏನ್ ಮಾಡ್ಬೇಕು, ಹೆಸರು ಕೊಡ್ಬೇಕು. ಇವಾಗ ಇಲ್ಲಿ ಬಿಇ, ಈ ಬಿಇ ಏನ್ ಮಾಡ್ತೈತಿ, √9.3 ಅನ್ನ ಪ್ರತಿರೂಪಿಸುತ್ತ. ಬಿಇ ಇಲ್ಲಿ ಇದೆಯಲ್ಲ, ಇದು ಬಿಇ, ಇದು √9.3 ಅನ್ನ ಪ್ರತಿನಿಧಿಸುತ್ತೆ. ತಿಳಿತಲ್ವಾ? ಇನ್ನೊಮ್ಮೆ ನಾ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನಂದ್ರೆ ಎ ಮತ್ತೆ ಬಿ ಇಲ್ಲಿದೆ, ಎ ಮತ್ತೆ ಬಿ 9.3 ಇರುವಂತೆ ಸ್ಕೇಲ್ ಅನ್ನ ಏನ್ ಮಾಡ್ಕೋಬೇಕು, ನಾವು ಎಳಿಬೇಕು. ಅದಾದ ನಂತರ ಇಲ್ಲಿ ಬಿಸಿ ಇಂದ 1 ಸೆಂಟಿಮೀಟರ್ ತಗೋಬೇಕು. ಬಿಸಿ ಇಂದ ಏನ್ ಮಾಡ್ಬೇಕು, 1 ಸೆಂಟಿಮೀಟರ್ ಇರುವಂತೆ ಸಿ ಬಿಂದುವನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಗುರ್ತಿಸ್ಕೋಬೇಕು. ಅದಾದ ನಂತರ ಎಸಿ ಮಧ್ಯ ಬಿಂದು ಮಾಡ್ಕೊಂಡು ಎಸಿ ಮಧ್ಯ ಬಿಂದು ಓ ಅನ್ನ ಗುರ್ತಿಸಿ ಇಲ್ಲಿ ಓ ಕೇಂದ್ರದಿಂದ OA ತ್ರಿಜ್ಯವನ್ನ ನಾವು ಎಳಿಬೇಕು. OA ತ್ರಿಜ್ಯವನ್ನ ಎಳದಲ್ಲಿ ಒಂದು ಅರ್ಧ ವೃತ್ತ ಉಂಟಾತು. ಇಲ್ಲಿ ಒಂದು ಅರ್ಧ ವೃತ್ತ ಏನಾತಿದ್ದು ಎಳದ್ವಿ ನಾವು. ಅದಾದ ನಂತರ ಬಿ ಬಿಂದುವಿನಿಂದ ಒಂದು ಲಂಬವನ್ನ ಎಳಿಬೇಕು. ಅಲ್ಲಿ ಒಂದು ಅರ್ಧ ವೃತ್ತವನ್ನ ಏನ್ ಮಾಡ್ತಿದ್ವಿ, ಸಂಧಿಸ್ತು. ಅದಕ್ಕೆ ನಾವು ಡಿ ಪಾಯಿಂಟ್ ಅಂತ ಹೆಸರು ಕೊಟ್ವಿ. ಅದಾದ ನಂತರ ಮತ್ತೇನ್ ಮಾಡ್ಬೇಕಂದ್ರೆ ಮಕ್ಕಳೇ, ಬಿ ಕೇಂದ್ರವಾಗಿ ಬಿಡಿಗೆ ತ್ರಿಜ್ಯ ಇರುವಂತೆ ಒಂದು ಕಂಸವನ್ನ ಎಳೆದ್ವಿ, ಹೌದಾ? ಇಲ್ಲೇ ಎಳೆದ್ವಿ. ಅದಾದ ನಂತರ ಈ ಸಂಖ್ಯಾ ರೇಖೆ ಏನಲ್ಲಿ ಛೇದಿಸ್ತು, ಇದು ಈ ನಲ್ಲಿ ಛೇದಿಸ್ತಾ. ಆ ಛೇದಿಸಿದ್ದಕ್ಕ ಬಿಇ ಏನ್ ಮಾಡ್ತೈತಿ, √9.3 ಅನ್ನ ಪ್ರತಿನಿಧಿಸುತ್ತೆ.